ಹಾಯ್ ಹೆಲೋ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಂದು ಹಿಂದಿನ ವಿಡಿಯೋದ ನೋಡಿದರೆ ನಂದು ಡ್ಯಾಶ್ ರೆಡಿ ಮಾಡ್ಸೋಕೆ ಹೋಗಿದ್ದೆ. ಸೊ ಅದು ಒಳಗಡೆ ಫುಲ್ಲು ನೀರು ಹೋಗ್ಬಿಟ್ಟು ಹಾಳಾಗಿದೆ. ಸೊ ಅದಕ್ಕೆ ಇವಾಗ ಡ್ಯಾಶ್ನೇ ಇದನ್ನು ಚೇಂಜ್ ಮಾಡಿಸೋಣ ಅಂತ ಹೋಗ್ತಿದ್ದೀನಿ JC ರೋಡಲ್ಲಿ. ಬೈಕ್ ಹೊರಟು JC ರೋಡ್ ಜೊತೆ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾನೆ. ಒಂದು ಇಂಡಿಕೇಟ್ರು ಹೋಗಿದೆ. ಸೊ ಹಾಗಾಗಿ ಆನ್ಲೈನಲ್ಲಿ ಸಿಗುತ್ತೆ ಸ್ನೇಹಿತರೆ, ಏನು ಅಷ್ಟೊಂದು ಹಿಂಸೆ ಅಂತೇನಿಲ್ಲ. ಆನ್ಲೈನಲ್ಲಿ ಅಮೆಝಾನಲ್ಲಿ ನೋಡಿದೆ. ಸೊ ಇತ್ತು 5190 ರೂಪಾಯಿ ಏನೋ ಇತ್ತು ಅಮೆಝಾನಲ್ಲಿ. ಸೊ ಅಮೆಝಾನಲ್ಲಿ ಬುಕ್ ಮಾಡಿಬಿಟ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಏನಂದರೆ ರಿಟರ್ನ್ ಇಲ್ಲ ಅಂದರೆ ಆಗಲಿ, ಆನ್ಲೈನಲ್ಲಿ ಅಷ್ಟೊಂದು ಬೋರ್ಡ್ ಕರೆಕ್ಟಾಗಿದೆ ಏನು ಅಂತ ಚೆಕ್ ಮಾಡೋಕ್ಕಾಗಲ್ವಲ್ಲ, ಬಂದಮೇಲೆ ನಾವು ಚೆಕ್ ಮಾಡ್ಕೊಬೇಕು. ಸೊ ಎಲೆಕ್ಟ್ರಿಕ್ ವಸ್ತು ನನ್ನ ಪ್ರಕಾರ ಆನ್ಲೈನ್ ಓಕೆ ಅಲ್ಲ ಅಂತಲ್ಲ, ಬಟ್ ಬೆಟರ್ ನಾವು ಈಚೆ ಎಲ್ಲಾದರೂ ಹಾಕ್ಸ್ಕೊಂಡ್ರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇದೊಂದು ಚೇಂಜ್ ಮಾಡಿಸ್ಬೇಕು. ಹಾಗೆ SJG ಇದೊಂದು ಲೈಟ್ ಹಾಕ್ಸೋಣ ಅಂತ, ಫಾಗ್ ಲೈಟು. ಇದರಲ್ಲಿ ದೊಡ್ಡ ಧೂಮ್ ಕೊಟ್ಟಿದ್ರು ಕೂಡ ಅಷ್ಟು ಚೆನ್ನಾಗಿಲ್ಲ ರಾತ್ರಿ ಇವತ್ತು ರೈಡೆಲ್ಲ ಮಾಡಬೇಕಾದ್ರೆ ಲೈಟಿಂಗು. ಸೊ ಅದಕ್ಕೆ 2 ಫಾಗ್ ಲೈಟ್ ಹಾಕ್ಸ್ಬೇಕು. ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ನೋಡೋರಲ್ಲ ಸ್ನೇಹಿತರೆ ಸೌಂಡ್ ಹೇಗಿದೆ ಅಂತ. ಗಾಡಿ ಮಾತ್ರ ಫುಲ್ಲು ಗನ್ನಿದ್ದಂಗೆ ಇದೆ ಸ್ನೇಹಿತರೆ. ಏನಂತ ಪ್ರಾಬ್ಲಮ್ಮು ಗಾಡೀಲಿ ಅಂತ ಏನಿಲ್ಲ, ಇಂಜಿನಲ್ಲಾಗಿರ್ಬೋದು. ಸೊ ಸಖತ್ತಾಗಿದೆ. ನಾನು ತೊಗೊಂಡಿರೋ ಸ್ವಲ್ಪ ಮೇಂಟೈನ್ ಮಾಡಿದ್ದಿದ್ರೆ ಇನ್ನೂ ಗಾಡಿ ಇನ್ನೂ ಚೆನ್ನಾಗಿರ್ತಿತ್ತು. ಅಂದರೆ ನನಗೇನೇನು ಪ್ರಾಬ್ಲಮ್ ಅಂತಲ್ವಾ, ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸಿದಾಗಿರ್ಬೋದು, ಮುಂದೆ ಸಸ್ಪೆನ್ಷನ್ನು ಅದು ಇದಾಗಿತ್ತು. ಸೊ ಅದೆಲ್ಲ ನನಗೆ ಪ್ರಾಬ್ಲಮ್ ಬರ್ತಿರಲಿಲ್ಲ. ಜಸ್ಟ್ ಒಂದು ಸರ್ವಿಸ್ ಅಂತ ಬಂದಿದ್ದರೆ ಕಮ್ಮಿ ಆಗಿಬಿಡ್ತಿತ್ತು. ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ನನಗೆ ತೊಗೊಂಡಿರೋದಕ್ಕಿದ್ದು ಸ್ವಲ್ಪ ಜಾಸ್ತಿ ಬಿತ್ತು. ಸೊ ಸೆಕೆಂಡ್ಸಲ್ಲಿ ತೊಗೊಬೇಕಾದ್ರೆ ಅದೊಂದು ಯೋಚನೆ ಮಾಡ್ಬೇಕು ನಾವು. ಸೆಕೆಂಡ್ಸಲ್ಲಿ ಯಾವಾಗಲಿ ತೊಗೊಬೇಕಾದ್ರೆ ಈ ಗಾಡಿ ಹೇಗಿದೆ, ಪಾರ್ಟ್ಸು ಎಲ್ಲ ಚೆನ್ನಾಗಿದ್ದಾವ ಹಾಕಿರೋದು, ಸಸ್ಪೆನ್ಷನ್ ಆಗಿರ್ಬೋದು, ಚೈನ್ ಸ್ಪ್ರಾಕೆಟ್ ಚೆಕ್ ಮಾಡಬೇಕು. ಅವಾಗ ಗೊತ್ತಾಗೋದು ನಮಗೆ ಎಷ್ಟು ಓಡಿಸಿದ್ದಾರೆ, ಸರ್ವಿಸ್ ಎಷ್ಟು ಮಾಡಿಸಿದ್ದಾರೆ, ಯಾವ ಟೈಮಲ್ಲಿ ಸರ್ವಿಸ್ ಆಗಿದೆ, ಚೈನ್ ಸ್ಪ್ರಾಕೆಟ್ ಎಲ್ಲ ನೋಡಿದಾಗ. ಸೊ ಅದು ಬೇಸಿಕ್ ನಾಲೆಜಿಂದ ಸೆಕೆಂಡ್ಸ್ ಗಾಡಿ ಬೈ ಮಾಡೋಕ್ಕೆ ಇದು ಮಾಡಿ. ಸೊ ಗೊತ್ತಿಲ್ದಿರ ಫಸ್ಟೇ ಗಾಡಿ ಬಗ್ಗೆ ಏನು ಗೊತ್ತಿಲ್ದಿರ ಆಗಿರಲಿ, ಒಬ್ಬರೇ ಹೋಗಿ ಈ ಥರ ಎಲ್ಲ ಬೈ ಮಾಡೋಕ್ಕೆ ಹೋಗಬೇಡಿ. ತಲೆ ಮೇಲೆ ಟೋಪಿ ಹಾಕಿ ಕಳಿಸ್ಬಿಡ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಈ ಗಾಡಿಗೆ ನೀವು ಪೆಟ್ರೋಲ್ ಹಾಕ್ಸ್ತಿರಲ್ವಾ, ಒಂದು 3 ಲೀಟ್ರ್ ಬಿಟ್ಟೆ ಹಾಕಿಸ್ಬೇಕು. ಸೊ 3 ಲೀಟ್ರ್ ಕೆಳಗಡೆ ನೀವು ಟ್ಯಾಂಕಲ್ಲಿ ಪೆಟ್ರೋಲ್ ಇತ್ತು ಅಂದಾಗ ನಿಮಗೆ ಪರ್ಫಾರ್ಮೆನ್ಸು ನೀಟಾಗಿ ಸಿಗೋಲ್ಲ. ಏರ್ ಫಿಲ್ಟ್ರಲ್ಲಿ ಆಗಿರ್ಬೋದು, ಅಂದರೆ ಏರ್ ಎಲ್ಲೋ ಲ್ಯಾಗ್ ಹೊಡಿತಿದೆ, ಪವರ್ ಕೊಡೋದು ಅಂತ ಅನಿಸ್ತಿರುತ್ತೆ. ಏನಕ್ಕೆ ಅಂದರೆ ಅದು ರಿಸರ್ವಲ್ಲಿ ಬಿದ್ದಿರುತ್ತೆ. ಇದು ಫ್ಯೂಲ್ ಇಂಜೆಕ್ಟರ್ ಆಗಿರೋದ್ರಿಂದ ಸೊ ಎಷ್ಟು ಫ್ಯೂಲ್ ಹೋಗಿ ಇಂಜಿನ್ಗೆ ಹೋಗಬೇಕು ಅನ್ನೋದೆಲ್ಲ ಇದೇ ಇದು ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಪೆಟ್ರೋಲ್ ಸ್ವಲ್ಪ ಜಾಸ್ತಿ ಇರಬೇಕು. ನಮ್ದಲ್ಲ ಅಂತ ಒಂದು 5 ಲೀಟ್ರ್ ಬಿಟ್ಟು ಪೆಟ್ರೋಲ್ ಹಾಕಿಸ್ಬೇಕು. ಸೊ ಅವಾಗ ನೋಡಿ ಸ್ನೇಹಿತರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗಾಡಿ. ಮೋಜೋದಲ್ಲಿ ಅದೊಂದು ಪ್ರಾಬ್ಲಮ್ಮು, ಪೆಟ್ರೋಲ್ ಕಮ್ಮಿ ಇದ್ದರೆ ಏರ್ ಫ್ಲೋ ಕ್ಲೀನಾಗಿ ಆಗಲ್ಲ. ಯಾಕಂದರೆ ಇಂಜಿನ್ಗೆ ಕರೆಕ್ಟಾಗಿ ಪೆಟ್ರೋಲ್ ಕೊಡೋಲ್ವಲ್ಲ ಅದು. ಸೊ ಅವಾಗ ಇಂಜಿನ್ ಪವರ್ ಅನ್ನೋದನ್ನು ಕ್ಲೀನಾಗಿ ಡೆಲಿವೇಟ್ ಮಾಡಲ್ಲ. ಓಕೆ ಸ್ನೇಹಿತರೆ, ನಿಮಗೆ ನಾನು JC ರೋಡಲ್ಲಿ ಸಿಗ್ತೀನಿ. ಬಾ ಓಡೋಣ. ನೋಡಿ ಸ್ನೇಹಿತರೆ ಬಂದೆ, ಬೈಕ್ ಹೊರಡು JC ರೋಡಲ್ಲಿರೋದು. ಸೊ ಒಳಗಡೆ ಹೋಗಿ ಏನೇನಿದೆ ಅಂತ ಎಲ್ಲ ಕೇಳೋಣ ಬನ್ನಿ. ನಮಸ್ತೆ ಅಣ್ಣ. ಮೋಜೋದಕ್ಕೆ ಮುಂದೆ ಡ್ಯಾಶ್ ಬೇಕಿತ್ತು. ಅದು ಮೀಟರ್ ಬರುತ್ತಲ್ಲ, ಎಲ್ಲಿ ಸಿಗುತ್ತೆ ಐಡಿಯಾ ಇಲ್ವಾ? SJG ಲೈಟ್ಸ್ ಬೇಕಿತ್ತು, ಫಾಗ್ ಲೈಟು ಇದೆಯಾ ತೋರಿಸ್ತೀರಾ? ಅದು ಇಲ್ಲಿ ಸಿಗಲ್ವಂತೆ, ಅದು ಮುಂದೆ ಡ್ಯಾಶು ಬೇರೆ ಒಳಗಡೆ ಎಲ್ಲ ನೋಡಬೇಕು.
ಎಷ್ಟಿದ್ದು ಕೊಡಿ, ಯಾವ್ದಾದ್ರು ಪರವಾಗಿಲ್ಲ, ಸಿಂಗಲ್ ಲೈಟ್ ಇರೋದು. ಎಷ್ಟು? ಒರಿಜಿನಲ್ HG 1450 1450. ಹಾಂ ನೋಡಿ ಸರ್, ಯಾವುದು ಪಕ್ಕನಾ? ನಿಂದೆಷ್ಟಾಗಿದ್ದು? ಸೇಮಾ? ಡೈಲಿ ಎಷ್ಟು ಗೊತ್ತಾಗಲ್ಲ. ನಾನು ಮೊನ್ನೆ ಹಾಕ್ಸಿದೆ HG ಇದೆ. ನಾನು ಹೇಳ್ತಿರೋದು ಇದಕ್ಕಿಂತ 100 ಜಾಸ್ತಿ ಇದೆ. ಓಕೆ. ಸ್ವಿಚ್ ಬರುತ್ತೆ, ಫುಲ್ ಹ್ಯಾಗ್ನೆಸ್ ಸ್ಕಿಪ್ ಬರುತ್ತೆ. ಸೊ ಫುಲ್ ಸೆಟ್ ಇರುತ್ತೆ ನಮಗೆ. ಬಟ್ ನಾವು ಇದೆಲ್ಲ ತೊಗೊಂಡ್ರೆ ಇದು ಮೋಟ್ರೆಲ್ಲ ಇರಲ್ಲ ನಮಗೆ. ಯಾವುದು? ಇವಾಗ ಸಪ್ರೇಟ್ ಆಗಿ ಇದರಲ್ಲಿ ಬರಲ್ಲ ಇದು ಮೋಟ್ರ್ ಬರುತ್ತೆ. ಅಂದರೆ ಬೇಗ ಹೋಗ್ಬಿಡುತ್ತೆ ಅಂತ. ಇದು ಸೇಫ್ಟಿಗೆ ಸರ್, ಇದು ಏನೋ ಶಾರ್ಟ್ ಸರ್ಕ್ಯೂಟ್ ಆದರೆ ಇದು ಗಾಡಿಗೆ ಸೇಫ್ಟಿ ಕೊಡುತ್ತೆ. ಆಮೇಲೆ ಬ್ಯಾಟ್ರಿಗೇನು ಸೇಫ್ಟಿ ಇರುತ್ತೆ. ಓಕೆ. ನಾರ್ಮಲ್ ನಾ ಬರೀ ವೈರಿಂಗ್ ಮಾಡಿಸ್ಕೊಂಡು ಇನ್ ಕೇಸ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಫುಲ್ ವೈರಿಂಗ್ ಸಿಸ್ಟಮ್ ಎಲ್ಲ ಇದಿದ್ರೆ ಅದು ಒಂದು ಸೇಫ್ಟಿ. ಡೈರೆಕ್ಟ್ ಪ್ಲಗ್ ಇನ್ ಪಿನ್ ಇರುತ್ತೆ, ನೀವೇನು ಮಾಡೋದು ಬೇಕಾಗಿರಲ್ಲ, ಎಕ್ಸ್ಟ್ರಾ ಏನು ಮಾಡುತ್ತೆ. ಓ ಆ ಥರ ವೈರಿಂಗ್ ಸಿಸ್ಟಮ್ ಹಾಳಾಗಬಾರ್ದು ಅಂದರೆ ಇದೆಲ್ಲ ಹಾಕ್ಸ್ಬೇಕು. ಈ ಡೈರೆಕ್ಟ್ ಇದು ಹಾಕ್ಸಿದ್ರೆ ಇದ್ರ ಜೊತೆಲಿ ನಮ್ಮ ವೈರಿಂಗ್ ಸಿಸ್ಟಮು ಹಾಳಾಗುತ್ತೆ. ಆ ಥರದ್ದು ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಬೆಡ್ ಲಕ್ ಇದ್ರೆ ಏನು ಹೇಳೋಕ್ಕಾಗಲ್ಲ. ಬಂದರೆ ಫುಲ್ ಸಿಸ್ಟಮ್ ಹಾಳಾಗುತ್ತೆ. ಹೌದು, ದೊಡ್ಡ ಗಾಡಿ ಇದ್ರೆ ಯೂಸ್ ಮಾಡ್ತಾರೆ ಇದು. ನಾರ್ಮಲ್ ಬೇಸಿಕ್ ಪಲ್ಸರ್ ಅಂಥದ್ದು ಗಾಡಿ ಇದ್ರೆ 650cc ಇಲ್ಲ ಟೂರಿಂಗ್ ಮೋಜು ಹಾಕ್ತಾ ಇದ್ದೀರಾ, ವೈರಿಂಗ್ ಯೂಸ್ ಮಾಡಿ, ಬೆಟರ್ ಇರುತ್ತೆ. ಇನ್ನು ಇದು ಫುಲ್ ಸೆಟ್ ಸರ್. ಇದ್ರ ಚೇಂಜ್ ಮಾಡೋದ ನಾವು ನೋಡಿ. ಫ್ಯಾನ್ ಇದೆ ಅಲ್ವಾ? 2 LED ಬರಲ್ಲ ಸರ್ ಫ್ಯಾನು. ಸಿಂಗಲ್ LED ಬರುತ್ತೆ, 3 LED ಬರುತ್ತೆ. ಫ್ಯಾನ್ ಇದು ಸ್ವಲ್ಪ ಕೂಲ್ ಚೆನ್ನಾಗಿ ಆ ಥರದ್ದು ಏನಿಲ್ಲ ಸರ್. ಆ ಥರ ಏನಿಲ್ಲ. ನಿಂದ್ರ ಫ್ಯಾನ್ ಇದೆಯಾ? 50 ಮಾಡಲ್ ಫಾಗ್ ಲೈಟ್ಸ್ ಇದೆ, 2-3 ಮಾಡಲ್ ಬರುತ್ತೆ ಫ್ಯಾನ್ ಅಷ್ಟೇ. ಫ್ಯಾನ್ ಇರೋದು ಯಾವುದಿದೆ ಫಾಗ್ ಲೈಟು? ಸಿಂಗಲ್ LED ಬರುತ್ತೆ, ಇಲ್ಲಾಂದ್ರೆ ಇದರಲ್ಲಿ 3 LEDs ಬರುತ್ತೆ. ನೀವು ಸಪ್ರೇಟಾಗಿ ತೊಗೊತಿರಲ್ವಾ ಇವಾಗ ಇದನ್ನು? ಡೈರೆಕ್ಟ್ ಇದಕ್ಕೆ ಕೊಡ್ತಾರ, ಬ್ಯಾಟ್ರಿಗೆ ತೊಗೊಂಡು? ಇಲ್ಲ, ಅದು ತೊಗೊಂಡ್ರೆ ನಮ್ಮ ಮೆಕ್ಯಾನಿಕ್ ಎಲ್ಲ ಸ್ಕ್ಯಾನಿಂಗ್ ಮಾಡಲ್ಲ ನಿಮಗೆ. ಸ್ಕ್ಯಾನಿಂಗ್, ಕಟ್ಟಿಂಗ್, ವೈರ್ ಎಲ್ಲ ಮಾಡ್ತಾರಲ್ಲ, ಹಂಗೆ ಮಾಡ್ಕೋಬೋದು. ಇದೆಲ್ಲ ಯೂಸಲಿ ಅಷ್ಟೊಂದು ಏನು ನೆಸೆಸರಿ ಇಲ್ಲ, ಎಲ್ಲರೂ ಹಾಕಲ್ಲ. ಸ್ವಲ್ಪ ಜನ ಏನು ಇದು ಆಗಬಾರ್ದು ಅಂತ ವಿತೌಟ್ ಹಾರ್ನೆಸ್ನು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಅದೇ ಅಂದ್ಕೊಂಡು ಈ ಹಾರ್ನೆಸ್ ಬಗ್ಗೆ ನನಗೆ ಇಷ್ಟೊಂದು ಗೊತ್ತಿರಲಿಲ್ಲ. ನಾವು ಶೇರ್ ಮಾಡ್ತೀನಿ ಅಷ್ಟೇ. ನಾನು ಹೇಳಿದ್ರೆ ಪ್ರಮೋಟ್ ಮಾಡ್ಕೊಳ್ಳೇಬೇಕು. ವಿತೌಟ್ ಹಾರ್ನೆಸ್ನು ಕೊಡ್ತೀವಿ.
ವೈಟ್ ಎಲ್ಲೋ ವೈಟು, ಇದು 2 ಜೊತೆ ಬರುತ್ತೆ, ವೈಟ್ ಎಲ್ಲೋ ಫ್ಲಾಶಿಂಗ್ ನೋ ಬರುತ್ತೆ. ನಾವು ಡೈರೆಕ್ಟ್ ಇದು ತೊಗೊಂಡ್ರೆ ಫ್ಲಾಶಿಂಗ್ ಮಾಡ್ಸೋಲ್ಲ, ಬರೀ ಲೈಟ್ ಮೋಟ್ರ್ ಇರಬೇಕು, ಫ್ಲಾಶ್ XJJಯಲ್ಲಿ ಡೈರೆಕ್ಟ್ ಮೋಡಲ್ಲಿ ಫ್ಲಾಶ್ ಬರುತ್ತೆ. ಬೇರೆದಲ್ಲಿ ಯಾವ್ದು ಹಾರ್ನೆಸ್ ಅಂತ ಇಲ್ಲ, ಅದು ಇನ್ನೊಂದು ಬೇರೆ ಮಾಡೆಲ್ಸಲ್ಲಿ ಬರುತ್ತೆ. ಸೂಪರ್ ಆಗಿದೆ. ಹಾಂ, ಅದು ನಿನ್ನ ಗಾಡಿಗೆ ಹಾಕೋಕ್ಕಲ್ಲ, ಹಿಂದೆ ಹಾಕೋದು ಬ್ಯಾಕ್ ಇಟ್ಸ್ ಕೇಸ್ಗೆ, ನಮ್ಮ ಗಾಡಿಗೆ ಆಗಲ್ಲ. ಸಸ್ಪೆನ್ಷನ್ನು, ಎಕ್ಸಾಸ್ಟ್ಗಳು. ಸರಿ, ನಿಮ್ದಾಯ್ತು ಪರ್ಚೇಸು? ಬೇಕಲ್ಲ, ಗೋಲ್ಡನ್ ಬ್ರೇಕ್ ಪ್ಯಾಡ್ಸು ಎಲ್ಲ ಅಷ್ಟೇ. ಒಳಗಡೆ ಹೋಗ್ಬೇಕಿನ್ನ, ಅದು ಮೀಟ್ರಿಗೆ ಕಮ್ಮಿ ಮಾಡ್ಸೋಣ. ಬ್ಯಾಗ್ಗಳು ಅಲ್ಲಿ ಹೆಡ್ಲೈಟ್ ಗಡ್ಡ ಆಗುತ್ತಲ್ಲ, ಹೆಡ್ಲೈಟ್ ಗಡ್ಡ ಆಗುತ್ತಲ್ಲ ಈಗ ಕೆಳಗಡೆ ನೋಡಿ, ಕೆಳಗಡೆ ಸೈಡ್ ಎಲ್ಲ ಗಾಡಿ ಆನ್ ಮಾಡು ತಗೋ. ಅದು ಹೆಡ್ಲೈಟ್ ಹತ್ರ ಮಾಡಿಗಿ, ಹೆಡ್ಲೈಟ್ ಹತ್ರ ಮಾಡೋದು. ಹಾಂ, ಇಟ್ಟಿದ್ದಾರೆ. ಹೆಡ್ಲೈಟ್ ಆನ್ ಆಗೈತಾ? ಆನ್ ಮಾಡು, ಗಾಡಿ ಆನ್ ಮಾಡು. ಹಾಂ, ಕ್ಲಚ್ ಇಟ್ಕ ಆನ್ ಮಾಡು. ಒಂದು ಕ್ಲಿಕ್ ಅಷ್ಟೇ. ಹಾಂ, ರಿಫ್ಲೆಕ್ಟ್ ಹೊಡೆಯಲ್ಲ ಕ್ಲೀನಾಗಿ. ಬಿಡಲ್ಲ. ಹಿಂಗೆ ಕರ್ಕೋಚು. ನೋಡಿ ಸ್ನೇಹಿತರೆ, ಅದು ಫ್ಯಾನ್ ವರ್ಕ್ ಆಗ್ತಿರಲಿಲ್ಲ, ಅದು ಪ್ರೆಸ್ ಮಾಡಿರೋದ್ರಿಂದ ಇಲ್ಲಿ ವರ್ಕ್ ಆಗ್ತಿರಲಿಲ್ಲ. ಅದಕ್ಕೆ ಎಕ್ಸ್ಟ್ರಾ ಇನ್ನೂ ಒಂದು 120 ರೂಪಾಯಿ ಕ್ಲ್ಯಾಂಪ್ ಕೊಟ್ಟು ಕ್ಲ್ಯಾಂಪ್ ಹಾಕ್ಸಿದ್ದೀನಿ. ಸೊ ಈಗ ನೋಡಿ ಲೈಟ್ ಎಷ್ಟು ಬರ್ತಿದೆ ಅಂತ. ಸೊ ಎರಡೂ ಚೇಂಜ್ ಮಾಡ್ಕೊಬೋದು ಇದರಿಂದ. ಸುಮ್ಮನೆ ಎರಡೆರಡು ಕೆಲಸ ಮಾಡಿಸಿದ್ರು ಸ್ನೇಹಿತರೆ ಅವರು. ಅಲ್ಲೇನು ಆಗ್ತಾರೋ ಹೇಳ್ಬೇಕಿತ್ತು ಅವರು. ಪ್ರೆಸ್ ಆದರೆ ಇಲ್ಲಿ ಫ್ಯಾನ್ಗೆ ಆಗುತ್ತೆ, ಅದು ನನಗೆ ಗೊತ್ತಿರಲಿಲ್ಲ, ಅದು ಟಚ್ ಆಗಿಬಿಟ್ರೆ ಹಿಂದೆ ಕ್ಯಾಪು ಫ್ಯಾನ್ ವರ್ಕ್ ಆಗಲ್ಲ ಅಂತ. ಸೊ ನೋಡಿದ್ರೆ ಫ್ಯಾನೇ ಆನ್ ಆಗ್ತಿರಲಿಲ್ಲ. ಮತ್ತೆ ಹೋಗಿ ಫ್ಯಾನು ಓಡ್ತಿರಲ್ಲ ಅಂತ ಹೇಳಿದ್ದಕ್ಕೆ ಅದು ಪ್ರೆಸ್ ಆಗಿದೆ ಅದಕ್ಕೆ ಅಂದರು. ಅದು ನಮಗೆ ಫಸ್ಟೇ ಗೊತ್ತಿತ್ತು ಅದು ಪ್ರೆಸ್ ಆಗಿರೋದ್ರಿಂದ ಓಡ್ತಿಲ್ಲ ಅಂತ. ನಾನು ಅವ್ರು ಹಾಕಬೇಕಾದ್ರೆ ಗಮನಿಸಿಲ್ಲ. ಸೊ ಗಮನಿಸಿದ್ರೆ ಅಲ್ಲೇ ಹೇಳ್ತಿದ್ದೆ, ನೋಡಿ ಅದು ಪ್ರೆಸ್ ಆಗಿದೆ, ವರ್ಕ್ ಆಗ್ತಿಲ್ಲ. ನಾನು ಇಲ್ಲಿ ಬಂದಮೇಲೆ ನೋಡಿಕೊಂಡೆ ಫ್ಯಾನ್ ಅದು ಆನ್ ಮಾಡಿದ್ಮೇಲೆ ಫ್ಯಾನ್ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗಿ ಹೇಳ್ದ ಕ್ಲಾಂಪ್ ಕೊಟ್ಬಿಟ್ಟು ಹಾಕಬೇಕು ಅಂದರು. ಸರಿ ತಂದೆ, ಇನ್ನೇನು ಹಾಕ್ಸಿದಾಗೋಯ್ತೆ. ಹೇಳ್ಬೇಕು ಅಂದರೆ ನಮ್ಮ ಸೈಡ್ ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಇವ್ರ ಕೆಲ್ಸಗಳಿಗೆ ಹೋಲಿಸ್ಕೊಂಡ್ರೆ ನೀವು ಅಷ್ಟು ಹಾಕ್ಸ್ಬೇಕಾದ್ರೆ ನೋಡ್ಕೊಂಡು ಹಾಕ್ಸೋದು ಪ್ರೆಸ್ ಆಗಿದೆಯೋ ಏನಾಗಿದೆ ಏನು ಅಂತ ಅಲ್ಲೇ ನೋಡ್ಕೊಳ್ಳಿ. ಫ್ಯಾನ್ ಆನ್ ಆಗ್ತಿದೆಯೋ ಇಲ್ಲ ಏನಾದರೂ. ಸುಮ್ಮನೆ ತಲೆ ಮೇಲೆ ಟೋಪಿಗಳು ಹಾಕ್ಬಿಡ್ತಾರೆ ಇಲ್ಲ ಅಂದರೆ, ಅದು ನೋಡ್ಕೊಂಡಿಲ್ಲ ಅಂದರೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ ಬಾಯ್.